ಕೇರಳ ಲಾಟ್ರಿ ಬಗ್ಗೆ ಮಾತಾಡೋದ. ಇದೊಂದು ಸ್ವಲ್ಪ ದಿನದಿಂದ ನಾನು ನನ್ನ ಫ್ರೆಂಡು ಕೇರಳಕ್ಕೆ ಹೋಗಿದ್ವಿ. ಅಲ್ಲಿ ಕೇರಳ ಲಾಟ್ರಿ ಲೀಗಲ್ ಆಗಿ ನಡೀತಾ ಇದೆ. ಸೊ ನನ್ನ ಫ್ರೆಂಡ್ ಹೇಳ್ದ ನಾವು ಒಂದೊಂದು ಲಾಟ್ರಿ ತಗೊಳ್ಳೋಣ ಅಂತ. ನಾನು ಬೇಡ ಕಣ, ಇದ್ರಲ್ಲೆಲ್ಲ ಸುಮ್ಮನೆ ಲಕ್ಕಿಲ್ಲ ನಮಗೆ, ಬೇಡ ಅಂತ ಹೇಳ್ದೆ. ಸೊ ಅವಾಗ ಅವನೇನು ಮಾಡ್ದ, ಪರವಾಗಿಲ್ಲ 100 ರೂಪಾಯಿ ತಾನೆ, ಇಬ್ಬರು ತಗೊಳ್ಳೋಣ ಅಂತ ಹೇಳ್ಬಿಟ್ಟು 100 ರೂಪಾಯಿ ಕೊಟ್ಟು 2 ಲಾಟ್ರಿ ಟಿಕೆಟ್ ತೊಗೊಂಡು 25 ಲಕ್ಷದ್ದು. ಬಟ್ ನನಗೆ ಅದ್ರ ಮೇಲೆಲ್ಲ ನಂಬಿಕೆ ಇರಲಿಲ್ಲ. ಸ್ವಲ್ಪ ದಿನ ಬಿಟ್ಟು ನೋಡಿದ್ಮೇಲೆ ಆ 25 ಲಕ್ಷ ಅದೃಷ್ಟವಶಾತ್ ನನಗೆ ಬಂತು. ಸೊ ತುಂಬ ಖುಷಿ. ಸೊ ಅವಾಗ ನಾನು ಆ ಲಾಟ್ರಿ ಟಿಕೆಟ್ ತೊಗೊಂಡು ಆ ಕಂಪ್ನಿದು ಏನಿದೆ ಅದ್ರ ಪ್ರೊಸೀಜರ್ ಏನಿದೆ ಅಂತೇಳಿ 25 ಲಕ್ಷದ ಬರುತ್ತೆ ಅಂತೇಳಿ ಪ್ರೊಸೀಜರ್ ಕಂಪ್ಲೀಟ್ ಮಾಡೋಣ, 25 ಲಕ್ಷ ದುಡ್ಡು ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೋದೆ. ಬಟ್ ಅಲ್ಲೇನಾಯಿತು ಅಂದರೆ 25 ಲಕ್ಷ ಬರೋಲ್ಲ, GST ಎಲ್ಲ ಕಟ್ಟಾಗಿ, ನಿಮ್ಗೆ GST ಟ್ಯಾಕ್ಸ್ ಎಲ್ಲ ಕಟ್ಟಾಗಿ 20 ಲಕ್ಷ. ಆವಾಗ ನನಗೆ ತುಂಬಾ ಬೇಜಾರಾಯಿತು. ನಾನು ತೊಗೊಂಡಿರೋದು 25 ಲಕ್ಷದ್ದು 5 ಲಕ್ಷ ಕಟ್ಟಾಗುತ್ತೆ, ಅದರಲ್ಲಿ 20 ಲಕ್ಷ ಮಾತ್ರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನನಗೂ ಕೋಪ ಬಂತು. ಇಲ್ಲ ಆಗಲ್ಲ, ನನಗೆ ಏನು ಫುಲ್ ಅಮೌಂಟ್ ಇದೆ ನನಗೆ ಪೇ ಮಾಡಿ ಅಂತಂದೆ. ಸೊ ಅವ್ರು ಆಗಲ್ಲ, 20 ಲಾಕ್ ಮಾತ್ರ ಬರೋದು ಅಂತಂದರು. ನನಗೂ ಕೋಪ ಬಂತು. ಆವಾಗ ನಾನೇನು ಮಾಡಿದೆ, ಸ್ವಲ್ಪ ಅವ್ರಿಗೂ ನಮಗೂ ಸ್ವಲ್ಪ ಗಲಾಟೆ ನಡೀತು. ಸೊ ತುಂಬಾ ಬೇಜಾರಾಯಿತು. ಅವಾಗ ನಾನೇನು ಮಾಡಿದೆ, ಬೇಡ ನಿಮ್ಮ 20 ಲಕ್ಷ ನನಗೆ ಬೇಡ, 25 ಲಕ್ಷ ನನಗೆ ಬೇಡ, ನಂದು ಏನು ಅಮೌಂಟ್ ನಾನು ಪೇ ಮಾಡಿದ್ದೆ 100 ರೂಪೀಸ್ ನನಗೆ ಕೊಡಿ ಅಂತ ಹೇಳ್ಬಿಟ್ಟು, ನನಗೂ ಸ್ವಾಭಿಮಾನ ಇದೆ ಅಲ್ವಾ. ಸೊ ಹಾಗಾಗಿ ನನ್ನ 100 ರೂಪೀಸ್ ಏನಿದೆ ಅಂತೇಳಿ ಅದನ್ನು ನಾನು ರಿಪೀಟ್ ಇಸ್ಕೊಂಡು ಬಂದೆ. ಆ 100 ರೂಪೀಸ್ ಇದೇನೆ.